ಹಿರೇಮಠ ಹತ್ಯೆಯಾಗಿ ಇವತ್ತಿಗೆ 8 ದಿನಗಳಾಗ್ತಾ ಇದೆ. ಏಪ್ರಿಲ್ 18ರಂದು ಆಕೆಯನ್ನ ಕಾಲೇಜಿನಲ್ಲಿ ಬರ್ಬರವಾಗಿ ಹತ್ಯೆಗೈಯಲಾಗಿತ್ತು. ಈ ಕುರಿತಂತೆ ಪ್ರಕರಣ ಈಗಾಗಲೇ ಸಿಐಡಿಗೆ ವಹಿಸಲಾಗಿದೆ. ಸಿಐಡಿ ಪೊಲೀಸರು ತನಿಖೆ ನಡೆಸಿದರೆ, ಮತ್ತೊಂದು ಕಡೆ ಎಲ್ಲ ರಾಜಕಾರಣಿಗಳು ನೇಹಾ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ನೇಹಾ ಕುಟುಂಬಸ್ಥರನ್ನ ಭೇಟಿ ಆಗ್ತಿದ್ದಾರೆ. ಸಿಎಂ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನೇಹಳ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತನಾಡಿಸ್ತೇನೆ. ಇವತ್ತು ನೇಹಳ ಕೊಲೆಯಾಗಿ 8 ದಿವಸ ಆಯಿತು. ಒಂದು ಕಡೆ ಸಿಐಡಿ ಪೊಲೀಸರು ಅವನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ಬರ್ತಾ ಇದ್ದಾರೆ. ಏನು ಡಿಮಾಂಡ್ ಮಾಡಿದ್ದಾರೆ ಸಿಎಂ? ಪ್ರಪ್ರಥಮವಾಗಿ ಈ ಪ್ರಕರಣದಲ್ಲಿ ಹತ್ಯೆ ಆದ ನಂತರ ಸಿಎಂ ಅವರು ಫೋನ್ ಮುಖಾಂತರ ನನಗೆ ಸಾರಿಯನ್ನು ಕೇಳಿದರು. ಅವಾಗೂ ಕೂಡ ಥ್ಯಾಂಕ್ ಯು, ಅವರಿಗೆ ಧನ್ಯವಾದ ಹೇಳಿದೆ. ಈಗೂ ಕೂಡ ಸಾಂತ್ವನ ಬರ್ತಾ ಇದ್ದಾರೆ. ನಾನು ಸ್ವಾಗತ ಬಯಸ್ತೇನೆ. ಕೆಲವೊಂದು ವಿಷಯಗಳನ್ನು ಅವ್ರ ಗಮನಕ್ಕೆ ತರಕ್ಕೆ ನಾನು ಮಂತ್ರಿನ ಕುಟುಂಬದವರು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಎಲ್ಲೇ ಒಂದು ಕಡೆ ನಮಗೂ ಕೂಡ ಈ ಒಂದು ಕೊಲೆ ಪ್ರಕರಣಕ್ಕೆ, ಈ ಒಂದು ಹೋರಾಟಕ್ಕೆ ಎಲ್ಲೋ ಅದನ್ನು ಹತ್ತಬೇಕು. ಅದನ್ನೆಲ್ಲರ ಷಡ್ಯಂತ್ರ ನಡೀತಾ ಇದೆ. ಅದರ ಜೊತೆಗೆ ನಮಗೂ ಕೂಡ ಜೀವನದ ಬೆದರಿಕೆ ಇದೆ. ಇಲ್ಲ ನಮ್ಮ ಅನುಮಾನವಾಸ್ತವಾಗಿ ಇಲ್ಲಿ ನಮ್ಮ ಜನರ ಮಧ್ಯಾಗಿದ್ದು ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಕೆಲವೊಂದು ನಡೀತಾ ಇದ್ದಾವೆ. ನನಗೂ ಕೂಡ ಮುಂದೆ ನನ್ನ ಮಗಳ ಆಗಿದ್ದ ಅನಾಹುತ ಕೂಡ ನನಗೆ ಆಗಬಹುದು ಅನ್ನೋ ಭಯ ಇದೆ. ನನ್ನ ಕುಟುಂಬಸ್ಥರು ಕೂಡ ರಕ್ಷಣೆ ಬೇಕು, ನನಗೂ ಕೂಡ ರಕ್ಷಣೆ ಬೇಕಂತ ನಾನು ಸಿಎಂ ಅವ್ರ ಮುಂದೆ ಮನವಿ ಇಡಬೇಕಂತ ಇಚ್ಛೆಪಟ್ಟಿದ್ದೆ. ಸರ್ಕಾರ ಈ ಪ್ರಕರಣದಲ್ಲಿ ಆರಂಭದಲ್ಲಿ ತಾವು ಹೇಳಿದ್ರಿ ನಿರ್ಲಕ್ಷ್ಯ ಮಾಡಿತು ಅಂತ ಹೇಳಿದ್ರಿ. ನಂತರ ಮುಖ್ಯಮಂತ್ರಿಗಳು ತಮಗೆ ಭರವಸೆ ಕೊಟ್ಟರು ಸೂಕ್ತವಾದಂಥ ತನಿಖೆ ಮಾಡಿಸ್ತೀವಿ ಅಂತೇಳಿ. ಈಗ ನಿಮಗೆ ಸರ್ಕಾರದ ಕಡೆಯಿಂದ ಭಯ ಇದೆನೋ ಅವರ ವಿರೋಧಿಗಳ ಕಡೆಯಿಂದ ಭಯ ಇದೆ? ಇದು ಏನು ವ್ಯವಸ್ಥಿತವಾಗಿ ಸಂಚೆ ಮಾಡಿದಾರಲ್ಲ, ಈಗ ಅದು ಇನ್ನೂ ಮೂಲ ತೆಗೆದೇ ಇಲ್ಲ. ಆ ಮೂಲದವ್ರದಿಂದನ ಮತ್ತೆ ಮತ್ತೆ ಇದು 2ನೇ ಹಂತ ನಡೀತಾ ಇದೆ. 1ನೇ ಹಂತ ಸಕ್ಸಸ್ ಆಯಿತು. ಇದೇನು ಮಾಡ್ಬೇಕಾಗಿ ಷಡ್ಯಂತ್ರ ಆಯಿತು. ಇದ್ರ ಜೊತೆಗೆ ಇನ್ನೂ ಅವ್ರು ಯಾರೂ ಬಂದಿಲ್ಲಲ್ಲ. ಈಗ ಬೇರೆ ಬೇರೆ ಆ್ಯಂಗಲ್ದಾಗ ನೋಡಿ ನೀವು, ನಾನು ಆ ಪ್ರಕರಣದಾಗ ಒಪ್ಪನಾಗಿ ನನ್ನ ಮಗಳ ನನಗೆ ಗೊತ್ತು, ನನ್ನ ಮಂತಂದಾಗ ಏನಾಯಿತು, ನಾನು ಏನು ಪ್ರಕರಣದಕ್ಕೆ ನನ್ನ ಫ್ಯಾಮಿಲಿಯಲ್ಲೇ ಡಿಸ್ಕಷನ್ ಮಾಡಿದಾಗ ಗೊತ್ತಾಯಿತು. ಅದರ ಜೊತೆಗೆ ಸಾರ್ವಜನಿಕವಾಗಿ ಈ ರೀತಿ ಖಂಡಿಸಿ ಎಲ್ಲ ಕೂಡ ವ್ಯಾಪಕವಾಗಿ ಹೋರಾಟ ಮಾಡಿ ವಿದ್ಯಾರ್ಥಿಗಳಾಯಿತು, ಮಠಾಧಿಪತಿಗಳಿಗಾಯಿತು, ಸಾರ್ವಜನಿಕರಾಯಿತು, ಸಂಘ ಸಂಸ್ಥೆಗಳಾಯಿತು, ಎಲ್ಲ ರಾಜ್ಯದ ನಾಯಕರು, ಎಲ್ಲ ದೇಶದ ನಾಯಕರು, ಎಲ್ಲ ಸಮಾಜದ ಎಲ್ಲ ಸಂಘಟನೆಗಳು ಅವರು ಏನು ಈ ಹೋರಾಟ ಮಾಡಿದರು. ಇಡೀ ದೇಶವ್ಯಾಪ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಹೋದಾಗ ಇದು ಹೈ ಪ್ರೊಫೈಲ್ ಕೇಸ್ ಆದಾಗ ನನಗೂ ಕೂಡ ಎಲ್ಲೋ ಕೂಡ ಜೀವ ತೆಗೆಯುವಂಥ ಸಂಭಾವನೆ ಇರಬಹುದು ಅಂತ ನನಗೆ ಭಯ ಆಗಿದೆ. ನಿಮಗೆ ಭಯ ಆಗಿದೆನೋ ಅಥವಾ ನಿಮಗೆ ಯಾರಾದರೂ ಥ್ರೆಟ್ ಮಾಡಿದ್ರು, ಫೋನ್ ಮಾಡಿ, ಮೆಸೇಜ್ ಮೂಲಕ ಅಥವಾ ಬೇರೆ ಯಾರ್ದಾರ ಮೂಲಕ ಥ್ರೆಟ್ ಮಾಡಿದ್ರು? ಈಗ ಸದ್ಯ ನನಗೆ ಆ ರೀತಿ ಯಾವುದೂ ಆಗಿಲ್ಲ. ಫೋನ್ ಮುಖಾಂತರದ್ದು ಬಂದಿಲ್ಲ. ಬಟ್ ವಾತಾವರಣ ಕಾಣ್ತಾ ಇದೆ. ಅದು ಯಾವ ಆ್ಯಂಗಲ್ದಾಗ ಅವರು ತನಿಖಾಧಿಕಾರಿಗಳು ನಂಗೆ ರಕ್ಷಣೆ ಮಾಡಬೇಕು. ಇಲ್ಲಿ ಏನು ನಡೀತಾ ಇದೆ ಎಲ್ಲ ಕೂಡ ಮಾಹಿತಿ ಬೇರೆಗಡೆ ಹೋಗ್ತಾ ಇದೆ. ಹೌದು, ಈಗ ಕಳೆದ ಈ ಹತ್ಯೆ ಆಗೋಕ್ಕಿಂತ ಬಿಫೋರ್ ಈ ಭಾಗದಾಗ ಏನು ಆಕ್ಟಿವಿಟೇಷನ್ ಅದಾವಲ್ಲ, ನನ್ನ ಕಾಲನಿಯ ನಿವಾಸಿಗಳು, ಬಿಡ್ನಾಳ ಗ್ರಾಮದ ಎಲ್ಲ ನಮ್ಮ ನೇಬರ್ಸ್ಗಳು ಆ ಒಂದು ಫೋಟೋ ನೋಡಿ ನನಗೆ ಮಾಹಿತಿ ಕೊಟ್ಟರು. ಇಲ್ಲೇ ಅಡ್ಡಾಡ್ತಿದ್ದ ಅವನು, ಇಲ್ಲೇ ಬರ್ತಿದ್ದವನು. ಅದ್ರ ಜೊತೆಗೆ ಅನೇಕ ವೇಷಗಳ ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಆಮೇಲೆ ಕಾರುಗಳ ಅಡ್ಡಾಡವು, ಬೈಕ್ಗಳ ಅಡ್ಡಾಡವು, ಹೆಲ್ಮೆಟ್ ಹಾಕ್ಕೊಂಡು ಅಡ್ಡಾಡ. ನಮ್ಮ ಕೊನೆಗೆ ಬೇರೆ ರಸ್ತೆ ಇಲ್ಲ. ಇಲ್ಲಿ ಎಂಟ್ರೆನ್ಸ್ ಇದೆ, ಮನೆ ಇದ್ರೆ ಅಷ್ಟೇ ಬರಬೇಕು, ಬಿಟ್ಟರೆ ಬೇರೆ ಹೊರಗೆ ಹೋಗೋಕ್ಕೂ ಚಾನ್ಸ್ ಇಲ್ಲ. ಅವ್ರ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಒಳ್ಳೆ ಹೋಗ್ಬೇಕು. ಇಲ್ಲಿ ರೌಂಡು ಹೊಡ್ಯೋಕ್ಕೆ ಚಾನ್ಸ್ ಇಲ್ಲ. ಎಲ್ಲ ನಿವಾಸಿಗಳು ಹೇಳಿದಾಗ ಬಿಡ್ನಾ ಗ್ರಾಮದಾಗ ಎಲ್ಲ ರೀತಿಯಿಂದ ಎಲ್ಲ ಗುರು ಹಿರಿಯರು ನಮಗೆ ತಿಳಿಸಿದಾಗ ಮಾಹಿತಿ ಬಂತು, ಇದು ಪ್ಲ್ಯಾನ್ ಇತ್ತು ಅಂತ. ಮುಖ್ಯಮಂತ್ರಿಗಳು ನಿಮ್ಮ ನಿವಾಸಕ್ಕೆ ಬರ್ತಾ ಇದ್ದಾರೆ. CBI ತನಿಖೆ ಆಗಬೇಕು ಅಂತ ಕೂಡ ಹಿಂದೆ ಕೇಳಿದ್ರಿ. ನೀವೀಗ CID ತನಿಖೆಗೆ ತೃಪ್ತಿ ಇದೆನಾ? CBIಗೆ ಏನಾದರೂ ಅವ್ರ ಹತ್ರ ಡಿಮಾಂಡ್ ಮಾಡ್ತಾರೆ? ಈಗ ಸದ್ಯ ನೋಡಿ, CIDಗೆ ತನಿಖೆಗೆ ಅವ್ರಿಗೆ ವಹಿಸ್ಯಾರೆ. ಅವ್ರದ್ದು ಇನ್ನೂ ನಾನು ಯಾವುದೋ ರಿಪೋರ್ಟ್ ತೊಳ್ಕೊಂಡಿಲ್ಲ. ನನಗೆ ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಸರಿ ಅನ್ಸಿಲ್ಲ. ಅವ್ರ ಮೊದಲೇ ತನಿಖೆ ಮಾಡಿ ಅದೇನು ಸತ್ಯತೆ ಐತಿ ವರದಿ ಸಲ್ಲಿಸಲಿ, ಮೂಲ ಹುಡುಕ್ಲಿ, ಬೇರೆ ಸಮೇತ ಅದನ್ನು ತೆಗೆದು ರಿಪೋರ್ಟ್ ಕೊಟ್ಟು ಅದನ್ನು ಮಾಡಿದಾಗ ನನಗೆ ಅವಾಗ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.
ಥ್ಯಾಂಕ್ ಯು. ಇದು ನಿರಂಜನ ಹಿರೇಮಠ ಅವರ ಮಾತು. ಮುಖ್ಯಮಂತ್ರಿಗಳು ಬರ್ತಾರೆ, ಈಗಾಗಲೇ ಸಿಐಡಿ ತನಿಖೆಗೆ ಕೊಟ್ಟಿದ್ದ ತೃಪ್ತಿ ಇದೆ, ಹೆಚ್ಚಿನ ತನಿಖೆಯನ್ನು ನಾನು ಡಿಮ್ಯಾಂಡ್ ಮಾಡೋದಿಲ್ಲ, ಅಷ್ಟೇ ಅಲ್ಲ ನನಗೆಲ್ಲೋ ಒಂದು ಕಡೆ ಜೀವ ಬೆದರಿಕೆ ಇದೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಒಂದಿಷ್ಟು ಅನಾಮಧೇಯ ವ್ಯಕ್ತಿಗಳು ನನ್ನನ್ನು ಫಾಲೋ ಮಾಡ್ತಾರೆ, ನನ್ನ ಮನೆಗೆ ಬಂದು ಹೋಗ್ತಾರೆ, ಒಂದಷ್ಟು ಫೋಟೋಗಳನ್ನು ತೆಗಿತಾರೆ ಅನ್ನುವಂಥ ಸಂಶಯ ನಿರಂಜನ್ ಅವರು ವ್ಯಕ್ತಪಡಿಸಿದ್ದಾರೆ. ಆ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕುಟುಂಬ ಸದಸ್ಯರು ಇವತ್ತು ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಜೊತೆ ಗುರುರಾಜು ಗಾರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.